ರಾಜ್ಯದಾದ್ಯಂತ ಎಲ್ಪಿಜಿ ಸಿಲಿಂಡರ್ಗಾಗಿ ಜನ ಕ್ಯೂ ನಿಲ್ತಾ ಇದ್ದಾರೆ. ಆದರೆ ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಕ್ಯೂ. ಎಂತಹ ವಿಪರ್ಯಾಸ ನೋಡಿ, ದುರಂತ ಇದೆ. ಐಪಿಎಲ್ ಟಿಕೆಟ್ಗೆ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಜನರ ಸಮಸ್ಯೆಗಳಿಗಿಂತ ಇವ್ರಿಗೆ ಐಪಿಎಲ್ ಟಿಕೆಟೇ ಹೆಚ್ಚಾಯ್ತಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ, ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಆಟೋ ಚಾಲಕರ ಕಣ್ಣೀರು ಶಾಸಕರಿಗೆ ಕಾಣಿಸ್ತಾ ಇಲ್ವಾ? ಪ್ರತಿದಿನ ಬೆಳಗ್ಗೆ ಎದ್ದು ಬಂದು ಆಟೋ ಗ್ಯಾಸ್ ಸ್ಟೇಷನ್ ಮುಂದೆ ಕ್ಯೂ ನಿಲ್ತಾರೆ ಆಟೋ ಚಾಲಕರು. ಇವತ್ತಾದರೂ ಗ್ಯಾಸ್ ಸಿಕ್ಕಿಬಿಡ್ಲಪ್ಪ ಅಂತ ಬೇಡ್ಕೋತಾ ಇರ್ತಾರೆ. ಆದರೆ ನಮ್ಮ ಜನಪ್ರತಿನಿಧಿಗಳಿಗೆ ಇದ್ಯಾವುದೂ ಕೂಡ ಕಾಣಿಸೋದಿಲ್ಲ. ಐಪಿಎಲ್ ಟಿಕೆಟ್ಗಾಗಿ ಪಿಎಗಳು ಕ್ಯೂ ನಿಂತಿದ್ದಾರೆ. ಜನರಿಗೆ ಗ್ಯಾಸ್ ಚಿಂತೆ ಆದರೆ ನಮ್ಮ ಜನಪ್ರತಿನಿಧಿಗಳಿಗೆ ಐಪಿಎಲ್ ಟಿಕೆಟ್ನದ್ದೇ ಚಿಂತೆ. ಐಪಿಎಲ್ ಟಿಕೆಟ್ ಬೇಕು ಅನ್ನೋದನ್ನ ಸದನದಲ್ಲೇ ಒತ್ತಾಯ ಮಾಡಿದ್ರು. ಶಾಸಕರ ನಡೆಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಯಿತು. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎಸ್ಸಿಎ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಒಬ್ಬೊಬ್ಬ ಶಾಸಕರಿಗೆ 3 ಟಿಕೆಟ್ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡಿದ್ರು. ಈಗ ನಾಳೆ ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಹೈ ವೋಲ್ಟೇಜ್ ಪಂದ್ಯ ಇದೆ. ಈ ಪಂದ್ಯದ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಕ್ಯೂ ನಿಂತಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕರಿಗೆ ಐಪಿಎಲ್ ಟಿಕೆಟ್ ವಿತರಣೆ ಆಗ್ತಾ ಇದೆ. ಆ ಟಿಕೆಟ್ ಪಡೆಯೋದಕ್ಕೆ ಶಾಸಕರ ಆಪ್ತ ಕಾರ್ಯದರ್ಶಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಪ್ರತಿ ಶಾಸಕರಿಗೆ 3 ಟಿಕೆಟ್ ನೀಡೋದಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಪ್ಪಿದೆ. ಹಾಗಾಗಿ ನಾಳೆ ನಡೆಯುವ ಆರ್ಸಿಬಿ ಮತ್ತು ಸಿಎಸ್ಕೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ವಿಧಾನಸೌಧದಲ್ಲಿ ಟಿಕೆಟ್ ಕೊಡಲಾಗ್ತಾ ಇದೆ. ಆ ಟಿಕೆಟ್ ಅನ್ನ ಪಡೆಯೋದಕ್ಕೆ ಶಾಸಕರ ಆಪ್ತ ಕಾರ್ಯದರ್ಶಿಗಳು ಕ್ಯೂ ನಿಂತಿದ್ದಾರೆ. ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಕೊಠಡಿಯಲ್ಲಿ ಟಿಕೆಟ್ ವಿತರಣೆ ಆಗ್ತಾ ಇದೆ. ಒಂದು ಕಡೆ ಆಟೋ ಚಾಲಕರು ಆಟೋ ಗ್ಯಾಸ್ ಸಿಗದೆ ಕಣ್ಣೀರ್ ಹಾಕ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ. ಎಲ್ಲ ಸ್ಟೇಷನ್ಗಳು ಬಂದ್ ಆಗ್ತಾ ಇದ್ದಾವೆ ಒಂದೊಂದಾಗಿ. ಕಾರಣ ಆಟೋ ಗ್ಯಾಸ್ ಸರಬರಾಜು ಇಲ್ಲ ಅಂತ. ವೋಟ್ ಹಾಕಿಸ್ಕೊಳ್ಳೋದಿಕ್ಕೆ ನಮ್ಮ ಬಳಿ ಬರ್ತಾರೆ, ಅಂಗಲಾಚಿ ಬೇಡ್ತಾರೆ ವೋಟ್ ಕೊಡಿ ಅಂತ. ಈಗ ನಮಗೆ ಸಮಸ್ಯೆ ಆಗಿದೆ, ದಿನ ದುಡೋದೇ ಕಷ್ಟ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಬಂದು ನಮ್ಮ ಸಮಸ್ಯೆಯನ್ನ ಪರಿಹರಿಸ್ತಾ ಇಲ್ಲ. ಈಗ ಅವರಿಗೆ ಐಪಿಎಲ್ ಟಿಕೆಟ್ನ ಚಿಂತೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೂರಾರು ಕೋಟಿ ಕೊಟ್ಟು ಶಾಸಕರಾದರೂ ಕೂಡ ಐಪಿಎಲ್ ಟಿಕೆಟ್ಗೆ ಈ ರೀತಿ ಭಿಕ್ಷೆ ಬೇಡ್ತಾ ಇರೋದು ಎಷ್ಟು ಸರಿ? ಐಪಿಎಲ್ ಟಿಕೆಟ್ಗೆ ಶಾಸಕರು ದುಂಬಾಲು ಬಿದ್ದಿದ್ದಾರೆ, ಮತ್ತೊಂದು ಕಡೆ ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ. ಅಧಿವೇಶನದಲ್ಲಿ ಐಪಿಎಲ್ ಟಿಕೆಟ್ ಬಗ್ಗೆ ಮಾತಾಡ್ತಾರೆ, ಆಟೋ ಗ್ಯಾಸ್ ಸಮಸ್ಯೆ ಬಗ್ಗೆ ಯಾರಾದರೂ ಮಾತಾಡ್ತಾರ? ಒಬ್ಬ ಶಾಸಕ ಮಾತಾಡಿಲ್ಲ. ಸಿಎಂ ಡಿಸಿಎಂ ಸಚಿವರು ಯಾರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿಎಂ ಡಿಸಿಎಂ ಅವ್ರನ್ನ ಕೇಳಿದ್ರೆ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾರೆ ಬಿಟ್ರೆ ಸಮಸ್ಯೆ ಪರಿಹಾರಕ್ಕೆ ಯಾರು ಏನು ಮಾಡ್ತಾ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ನಾವು ನೆನಪಾಗ್ತೇವೆ. ಶಾಸಕರ ವಿರುದ್ಧ ಆಟೋ ಚಾಲಕರು ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಂತಹ ಸಿಟಿಯಲ್ಲಿ ಆಟೋ ಚಾಲಕರುಗಳಿಗೆ ಎಲ್ಪಿಜಿ ಗ್ಯಾಸ್ ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ತಿ ಸಾಲಲ್ಲಿ ಕ್ಯೂ ನಿಂತ್ಕೊಂಡು ಗ್ಯಾಸ್ಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಿದ್ರೂ ಕೂಡ ಆಟೋ ಚಾಲಕರಿಗೆ ಕಾಲಕ್ಕೆ ಗ್ಯಾಸ್ ಸಿಗದೆ, ಬಾಡಿಗೆ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗೌರ್ಮೆಂಟ್ ಅಷ್ಟು ಹೀನಾಗಿದೆ. ಈ ಮುಂಚೆಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲಾನು ರೈಟ್ ಜಾಸ್ತಿ ಮಾಡಿದೆ. ಅಂಥದ್ರಲ್ಲಿ ಗ್ಯಾಸ್ ಬಗ್ಗೆ ಆಗಲಿ ಆಟೋದವ್ರ ಬಗ್ಗೆ ಆಗಲಿ ಒಂದು ಕಾಳಜಿ ಇಲ್ಲ, ಏನಿಲ್ಲ. ಎಲ್ಲರೂ ಇವಾಗ ನೋಡಿ ರ್ಯಾಪಿಡೋ, ಟೂ ವೀಲರು ಅದು ಎಲ್ಲ ಬಂದರು. ಎಲ್ಲ ಹೇಳಿದ್ರು ಗೌರ್ಮೆಂಟ್ ಕೋರ್ಟ್ ಆರ್ಡ್ರ್ ಮಾಡ್ತು ಅಂತ ಹೇಳಿದ್ರು. ಯಾರು ಹೋಗ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲಿ ಮಾಡಿದ್ದಾರೆ ರ್ಯಾಪಿಡೋಗೆ? ಅದಿಲ್ಲ. ಮತ್ತು ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ. ಕ್ಯೂ ನೋಡಿ, ಬೆಳಿಗ್ಗೆ ಹೋಗಿ ಕರೆಕ್ಟಾಗಿ 7 ಗಂಟೆಗೆ ನಿಂತಿದ್ದಕ್ಕೆ 1:15 ಹಾಕ್ಸ್ಕೊಂಬಂದಿದ್ದೀವಿ. ಅದರಲ್ಲೂ ಬಾಡಿಗೆಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಜನನೂ ಬೈತಾರೆ ಒಂದು ಕಡೆ. ಆದರೆ ಸಿದ್ದರಾಮಯ್ಯನ ಸರ್ಕಾರ ಎಲ್ಲದಕ್ಕೂ ರೈಟ್ ಮಾಡಿ MLAಗಳಿಗೂ
IPL ಟಿಕೆಟು ಆ ಮುಂಚೆಗೆ ಏನು ಬಂದಿದೆ ಅವ್ರಿಗೆ ಯಾರಿಗೇನು ಕಡಿಮೆ ಐತೆ ಹೋಗ್ಲಿ ಒಂದೊಂದು 30 ಕೋಟಿ 40 ಕೋಟಿ ಕಟ್ಟಿ ಎಲೆಕ್ಷನ್ ಮಾಡ್ತಾರೆ 10 ಟಿಕೆಟ್ IPL ಟಿಕೆಟ್ ಬೇಕಂತೆ ಆಟೋದವ್ರ ಕಷ್ಟ ಒಬ್ಬರಾದ್ರೂ ಹೇಳಿದ್ರೆ ಹೋಗ್ಲಿ ಬೆಂಗಳೂರು ಇಡೀ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ DCM ಮಾತಾಡ್ತಾರಲ್ಲ ಅವ್ರು ಮನೇಲಿ ಲೂಟಿ ಮಾಡ್ಕೊಂಡು ಮನೇಲಿ ಚೆನ್ನಾಗವ್ರೆ ಹೊರತು ಆಟೋದವ್ರ ಬಗ್ಗೆ ಏನು DCM ಮಾಡಿದ್ದಾರೆ ಇನ್ಯಾರು ಇದು ನೋಡ್ತಾ ಇಲ್ಲ ಯಾವುದೇ ಥರ MLAಗಳಾಗಲಿ ಇವರೇ ಆಗಲಿ DCM ಆಗಲಿ CM ಆಗಲಿ ಬರೀ ಅವ್ರ ಮನೆ ಉದ್ಧಾರ ಆಗಬೇಕು ಅವ್ರ ಮೊಮ್ಮಕ್ಕಳು ಉದ್ಧಾರ ಆಗಬೇಕು ಅವ್ರ ಫ್ಯಾಮಿಲಿ ರಾಜಕೀಯಕ್ಕೆ ಬರಬೇಕು ಬರೀ ಕ್ರಿಕೆಟ್ IPL ಇದು ಈಗ ನೋಡಿ IPL ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾವ್ರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂತವ್ರೆ ಇದ್ರ ಬಗ್ಗೆ. ಸರ್ ನಮ್ಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಸರ್ ರಾತ್ರಿ 1 ಗಂಟೆ ನಿಂತುಬಿಟ್ಟು ಬೆಳಗಿನ ಜಾವ ಗ್ಯಾಸ್ ಹಾಕ್ಸ್ಕೊಂಬಂದಿದ್ದೆ ಸರ್. ಅದರಲ್ಲಿ ಹಾಳಾಗೋಗ್ಲಿ 110 ರೂಪಾಯಿ 90 ರೂಪಾಯಿ 80 ರೂಪಾಯಿಗೆಲ್ಲ ಮಾಡಿದ್ದಾರೆ, ರೇಟ್ ಜಾಸ್ತಿ ಮಾಡಿಬಿಟ್ಟಾರೆ. ಓಲಿ ಎಲ್ಲ ಪ್ರಯಾಸ ಸಿಗುತ್ತಾ? ಅದೂ ಇಲ್ಲ ಸರ್. ಇವಾಗ ಗ್ಯಾಸ್ ಹಾಕ್ಕೊಂಬಂದು ಖಾಲಿ ಓಡಾಡಬೇಕು ಸರ್, ಫುಲ್ ಖಾಲಿ ಓಡಾಡಬೇಕು ಆಯಿತಾ. ಇದ್ರ ಬಗ್ಗೆ ಯಾರಾದರೂ ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡೋರ? ಯಾರು ಏನೂ ಯೋಚನೆ ಮಾಡಿಲ್ಲ ಆಯಿತಾ. ಇವರು ಮಾತ್ರ IPL ಅದು ಇದು ಅಂತ ಹೇಳ್ಬಿಟ್ಟು ಏನೋ ಅವರು ಫ್ರೀ ಟಿಕೆಟ್ಗೋಸ್ಕರ ಒದ್ದಾಡ್ತಾರೆ. ನಮ್ಮ ಬಗ್ಗೆ ಯಾರನ್ನು ಒದ್ದಾಡ್ತಾರ? ಯಾರು ಇಲ್ಲ ನೋಡಿ. ಇವಾಗ ಫ್ರೀ ಟಿಕೆಟ್ಗಿರುವಷ್ಟು ಕಾಳಜಿ ನಿಮ್ಗಳ ಬಗ್ಗೆ ಇಲ್ಲ, ನಮ್ಮೆಲ್ಲ ಯಾರಿದೆ? ಯಾರು ಇಷ್ಟು ದಿವಸ ಆಗಿದೆ ಸರ್, ಇವಾಗ ಅವಲೇ 1 ತಿಂಗಳಾಯ್ತಾ ಬಂದಿದೆ. ನಮ್ಮ ಕಷ್ಟ ಯಾರು ಏನು ಕೇಳೋರಿಲ್ಲ. ಫ್ರೀ ಟಿಕೆಟ್ ಸಿಕ್ಕರೆ ಪಾಪ ಶಾಸಕರು ಮಕ್ಕಳೆಲ್ಲ ಆರಾಮಾಗಿ ಟಿಕೆಟ್ ನೋಡ್ತಾರೆ, ನಿಮ್ಮ ಬಗ್ಗೆ ಯಾಕೆ ಮಾತಾಡಬೇಕು ಸರ್? ನಮ್ಮ ಬಗ್ಗೆ ಅಂದರೆ ನಾವು ನೋಡಿ 4 ಗಂಟೆಗೆ ಎದ್ದೋಗ್ಬಿಟ್ಟು ಗ್ಯಾಸ್ ಹಾಕ್ಸ್ಕೊಂಬಂದಿದ್ದೀವಿ. ಬಾಡಿಗೆ ಬಿಡಿಲ್ಲ ನಮಗೆ. ಅವ್ರಿಗೇನು ಬಂದಿರೋ ದರಿದ್ರ ಕ್ಯೂ ನಿಂತು ತಗೊಳ್ಳಿ ಬಿಡಿ, ಪಬ್ಲಿಕ್ ತಗೊಂತಾರಲ್ಲ ಆ ಥರ ತಗೊಳ್ಳಿ. ಯಾರು ಬೇಡ ಅಂತ ಹೇಳಿದ್ರು? ಟಿಕೆಟ್ಗೋಸ್ಕರ ಯಾಕೆ ಈ ಥರ PAಗಳು ನಿಲ್ಲಿಸ್ಬಿಟ್ಟು ವಿಧಾನಸೌಧದೊಳಗಡೆ ಇದು ಮಾಡ್ಬೇಕು? ಅವರು ತಪ್ಪಲ್ವಾ? ನಮಗೆಲ್ಲ ಕೊಡೋದೇನು ಬೇಡ, ಅವ್ರ ಮಕ್ಕಳಿಗೆಲ್ಲ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಟಿಕೆಟ್ ತಗೊಳ್ಬೇಕಾದ್ರೆ ಬಡವ್ರ ಕಷ್ಟ ಏನೈತೆ ಅಂತ ಒಂದಿನಾದ್ರೂ ಅವ್ರು ಯಾವತ್ತಾದ್ರೂ ಅಧಿವೇಶನದಲ್ಲಿ ಚರ್ಚೆ ಮಾಡ್ಯಾರ? ಆಟದ ಬಗ್ಗೆ ಚರ್ಚೆ ಮಾಡ್ಯಾರ? ಗ್ಯಾಸ್ ಬಗ್ಗೆ ಚರ್ಚೆ ಮಾಡ್ಯಾರ? ಏನು ಮಾಡ್ಯಾರ? ಅವ್ರಿಗೆ IPL ಟಿಕೆಟ್ ಬೇಕು, ಅವ್ರ ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು. IPL ಕ್ರಿಕೆಟ್ ಸ್ಟಾರ್ ಪ್ಲೇಯರ್ ಬಂದರೆ ಪಕ್ಕದಲ್ಲಿ ಕುಂಡಿಸ್ಕೊಳಕ್ ಬೇಕು. ನಾವು ಮಾತ್ರ ಏನು ಆಟೋದವ್ರು ಏನು ಮಾಡೋಕ್ಕಲ್ಲ. ಆಟೋದವ್ರು ಓಟ್ ಹಾಕಲ್ವಾ? ಆಟೋದವ್ರು ಓಟ್ ಹಾಕಿರೋದಕ್ಕೆ ತಾನೇ ಅವ್ರು ಹೋಗಿರೋದು. ಆದರೆ ಅಂಥ ಕೆಟ್ಟ ರಾಜಕಾರಣಿ ಅದು, ಅದರಲ್ಲೂ ಅಷ್ಟು ಕಾಂಗ್ರೆಸ್, ಇಂಥ ದರಿದ್ರ ಕಾಂಗ್ರೆಸ್ ಫಸ್ಟ್ ತೊಲಗಬೇಕು. ಕ್ಯಾಮರಾ ಪರ್ಸನ್ ಯುಗಾಂಧ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.